ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಳಿನಿ ಅಶ್ವಿನ್. ನನ್ನ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನನಗೆ ಸುಮಾರು ವ್ಯೂಸ್ ಸಿಕ್ಕಿದೆ, ಬಟ್ ನಾನು ಅಂದ್ಕೊಂಡಷ್ಟೆಲ್ಲ ಇನ್ನೂ ಜಾಸ್ತಿ ವ್ಯೂಸ್ ಸಿಕ್ಕಿದ್ರೆ ಇನ್ನೂ ಜಾಸ್ತಿ ಖುಷಿಯಾಗಿರೋದು. ಬಟ್ ಸ್ಟಿಲ್ ನನಗೆ ತುಂಬ ಖುಷಿ ಆಗ್ತಿದೆ. ನೀವು ಅಷ್ಟೊಂದು ಜನ ನೋಡಿದ್ದೀರಾ, ಹಾಗೆ ಯಾರ್ಯಾರು ಕಾಮೆಂಟ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ ಯು, ಧನ್ಯವಾದಗಳು. ನೀವು ಕಾಮೆಂಟ್ ಮಾಡಿ ನಿಮ್ಮ ಯಾವುದು ನಕ್ಷತ್ರ ನಿಮಗೆ ಗೊತ್ತಿದ್ದರೆ ನಕ್ಷತ್ರ ಮತ್ತು ರಾಶಿ ಕೇಳಿದೆ, ನೀವು ಬರೆದಿದ್ದೀರಾ, ಅವ್ರಿಗೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ ಯು. ಸೊ ನಾನು ಪ್ರಾಮಿಸ್ ಮಾಡಿದ್ದೆ, ನನಗೆ ನೆನಪಿದೆ. ಸೊ ಮುಂದಿನ ಎಲ್ಲ ನಕ್ಷತ್ರಗಳ ಬಗ್ಗೆ ನಾನು ಒಂದೊಂದಾಗೆ ನಾನು ಶೇರ್ ಮಾಡ್ತೀನಿ. ಸೊ ಅದು ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲೇ ಹಾಕ್ತೀನಿ. ಈಗ ಯಾಕೆ ಇವತ್ತಿನ ವಿಡಿಯೋ ಅದು ನಕ್ಷತ್ರದಲ್ಲ, ನಾನು ಆಗಸ್ಟ್ ತಿಂಗಳು ಹುಟ್ಟಿದ ಇವ್ರದ್ದು ಝೋಡಿಯಾಕ್ ಸೈನ್ ಮತ್ತು ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಅದು ಒಂದು ನೆನಪಿದೆಯಲ್ಲ ನಿಮಗೆ, ಸನ್ ಸೈನ್, ಝೋಡಿಯಾಕ್ ಸೈನ್ ಮತ್ತು ನಿಮ್ಮ ಇದ್ರ ಬಗ್ಗೆ ಯಾವ ತಿಂಗಳಲ್ಲಿ ಹುಟ್ಟಿದ್ದಾರೆ ಅವ್ರದ್ದೆಲ್ಲ ನಾನು ಟ್ರೇಡ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಾನು ಹಾಕ್ತಾ ಇದ್ದೆ, ನೆನಪಿದೆ ಅಲ್ವಾ. ಮೇ ತಿಂಗಳದು, ಜೂನ್ ತಿಂಗಳದು ಹಾಕಿದ್ದೀನಿ, ಜುಲೈ ತಿಂಗಳದು ಕೂಡ ಹಾಕಿದ್ದೀನಿ. ಸೊ ಈಗ ನಾನು ಆಗಸ್ಟ್ ತಿಂಗಳದ್ದು ಇವತ್ತೇ ಹಾಕ್ತಾ ಇದ್ದೀನಿ, ಯಾಕಂದರೆ ನಾನು ಆಗಸ್ಟ್ ಬಂದುಬಿಟ್ಟಿದೆ ಅಲ್ಲ. ಸೊ ಇವತ್ತು 30ನೇ ತಾರೀಕು, 29ನೇ ತಾರೀಕು. ಸೊ ನೆಕ್ಸ್ಟ್ ಆಗಸ್ಟ್ ಬರುತ್ತೆ, ಅದಕ್ಕೋಸ್ಕರ ನಾನು ಇವತ್ತು ಆಗಸ್ಟ್ ತಿಂಗಳಲ್ಲಿ ಹುಟ್ಟಿದವರ ಎಲ್ಲರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತು ಟ್ರೇಡ್ಸ್ ಇದನ್ನೆಲ್ಲ ನಾನು ಡೀಟೇಲ್ಸು ನಿಮಗೆ ಇಲ್ಲಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಆಗಸ್ಟ್ನಲ್ಲಿ ಹುಟ್ಟಿದವರು ಎಲ್ಲರಿಗೂ ಅಡ್ವಾನ್ಸ್ ಆಗಿ ನಿಮಗೆಲ್ಲರಿಗೂ ಹ್ಯಾಪಿ ಬರ್ಡೇ. ಸೊ ಈ ವಿಡಿಯೋದಲ್ಲಿ ನಿಮಗೆ ಎಲ್ಲನೂ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತು ಟ್ರೇಡ್ಸ್ ಅವನ್ನೆಲ್ಲ ನಾನು ತಿಳಿಸ್ಕೊಡ್ತೀನಿ. ಸೊ ನೆನಪಿರಲಿ, ಡಿಸ್ಕ್ಲೇಮರ್, ಇದು ಜಸ್ಟ್ ನಿಮಗೆ ಇದಕ್ಕೋಸ್ಕರ ತಿಳ್ಕೊಳ್ಳೋದಕ್ಕೋಸ್ಕರ, ಸ್ಟಡಿ ಪರ್ಪೋಸ್ ಅಂತ ಹೇಳ್ಬೋದು, ಅದಕ್ಕೋಸ್ಕರ ನೋಡ್ಕೊಳ್ಳಿ. ಸೀರಿಯಸ್ ಆಗಿ ನೀವು ಪ್ರಿಡಿಕ್ಷನ್ನು ಅದನ್ನೆಲ್ಲ ಅಂತ ಅಂದ್ಕೋಬೇಡಿ. ಅದಕ್ಕೆಲ್ಲ ನೀವು ನಿಮ್ಮ ಪರ್ಸನಲ್ ಯಾರು ಆಸ್ಟ್ರಾಲಜರ್ ಇದ್ದರೆ, ಯಾರು ಇದ್ದರೆ ಅವ್ರನ್ನ ಮೀಟ್ ಮಾಡಿ, ಎಕ್ಸ್ಪರ್ಟ್ಸ್ ಇದ್ದರೆ ಅವ್ರನ್ನ ಮೀಟ್ ಮಾಡಿ. ಸೊ ಅಥವಾ 1-to-1 ಸೆಷನ್ ಕೂಡ ತಗೋಬೋದು. ಸೊ ಈ ಆಗಸ್ಟಲ್ಲಿ ಹುಟ್ಟಿದವರು ನಿಮಗೆ ಗೊತ್ತಿರೋ ಹಾಗೆ ಅವರು ಸಿಂಹರಾಶಿ ಆಲ್ರೆಡಿ ಜುಲೈ 21ರಿಂದ ಸಿಂಹರಾಶಿ ಸ್ಟಾರ್ಟ್ ಆಗಿದೆ. ಸೊ ಜುಲೈ ತಿಂಗಳಲ್ಲಿ ಹುಟ್ಟಿದವರೇ 21 ಆದಮೇಲಿಂದನೇ 7 ದಿನಗಳ ತನಕ ನಿಮ್ಮದು ಕಸ್ಪಿರುತ್ತೆ. ಸಿಂಹರಾಶಿ ಮತ್ತು ಕಟಕ ರಾಶಿ ಕಸ್ಪಿರುತ್ತೆ. ಸಿಂಹರಾಶಿ ಆಲ್ರೆಡಿ ಓವರ್ಲ್ಯಾಪ್ ಆಗಿದೆ, ಕಸ್ಪ್ ಅಂತ ಏನು ಹೇಳ್ತೀವಿ ಅದು ಹಿಂದಿನ ಪ್ರತಿ ಇದರಲ್ಲೂ ಹಾಗೆ ಹಿಂದಿನ ರಾಶಿ 7 ದಿನ ಕಸ್ಪಾಗಿರುತ್ತೆ. ಸೊ ಇಲ್ಲಿ ಜುಲೈ 28 ತನಕ ನಿಮಗೆ ಸಿಂಹರಾಶಿ ಪೂರ್ತಿ ಕಾಣಿಸಲ್ಲ. ಅದರದ್ದು ಏನು ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆಯಲ್ಲ ಅದು ಸಿಂಹರಾಶಿದು ಪೂರ್ತಿ ನಿಮಗೆ ಕಾಣಿಸೋದಿಲ್ಲ 28 ತನಕ. ಜುಲೈ 28 ಆದಮೇಲೆ ಅಂದರೆ ನೆನ್ನೆ ಅಲ್ಲಿಂದ ಸೊ ಆಗಸ್ಟ್ 20 ತನಕ ಫುಲ್ ಸ್ಟ್ರೆಂತ್ ಆಗಿರುತ್ತೆ. ಯಾವುದು ಸಿಂಹರಾಶಿ ನಿಮಗೆ ಫುಲ್ ಸ್ಟ್ರೆಂತ್ ಆಗಿರುತ್ತೆ. ಸೊ ಜುಲೈ 28ರಿಂದ ಆಗಸ್ಟ್ 20 ತನಕ ಯಾರ್ಯಾರು ಹುಟ್ಟಿದ್ದೀರಾ ನೀವು, ಅಲ್ಲಿ ತನಕ ನಿಮಗೆ ಸಿಂಹರಾಶಿ ಪೂರ್ತಿ ಇರುತ್ತೆ. ಸೊ ಆಮೇಲೆ ಮತ್ತೆ ನೆಕ್ಸ್ಟ್ 7 ದಿನ ನಿಧಾನಕ್ಕೆ ಸಿಂಹರಾಶಿ ಕಡಿಮೆ ಆಗ್ತಾ ಹೋಗುತ್ತೆ, ಕನ್ಯಾ ರಾಶಿ ಇದಾಗುತ್ತೆ, ಮತ್ತೆ ಕಸ್ಪು ಬರುತ್ತೆ. 20ರಿಂದ ಮತ್ತೆ 27 ತನಕ ಮತ್ತೆ ಕಸ್ಪು ಬರುತ್ತೆ. ಆವಾಗೂ ಹಾಗೆ ಆಗುತ್ತೆ, ಏನಾಗುತ್ತೆ, ಓವರ್ಲ್ಯಾಪ್ ಆಗುತ್ತೆ. ನೆಕ್ಸ್ಟ್ ರಾಶಿ ಅಂದರೆ ಕನ್ಯಾ ರಾಶಿಗೆ ಓವರ್ಲ್ಯಾಪ್ ಆಗುತ್ತೆ. ಸೊ ಈ ಸಿಂಹರಾಶಿನಲ್ಲಿ ಹುಟ್ಟಿದವರು ಹೇಗಿರುತ್ತೆ ಅಂದರೆ ಅವರು ಕಾಮನ್ ಆಗಿ ಏನು ಜನರಲ್ ಪಬ್ಲಿಕ್ ಜೊತೆಗೆ ಇರೋದಕ್ಕಿಂತ ಮೇಲೆ ಒಂದು ಎಕ್ಸ್ಟ್ರಾ ಆರ್ಡಿನರಿ ಆಗಿರಬೇಕು, ಗುಂಪಲ್ಲಿ ಗೋವಿಂದ ಆಗೋಕ್ಕೆ ಇಷ್ಟಪಡಲ್ಲ ಅವರು. ಸೊ ನಾವು ಏನಾದರೂ ಯುನೀಕ್ನೆಸ್ಸು ಆ ಥರ ಇರಬೇಕು ಅಂತ ಅವರು ಇಷ್ಟಪಡ್ತಾರೆ. ಅವ್ರು ತುಂಬಾ ಸ್ಟ್ರಾಂಗ್ ಪರ್ಸನಾಲಿಟಿ ಇರುತ್ತೆ, ಅವ್ರದ್ದು ತುಂಬಾ ಸ್ಟ್ರಾಂಗ್ ಪರ್ಸನಾಲಿಟಿ ಇರುತ್ತೆ. ಸೊ ಅವ್ರು ಏನು ಮಾಡ್ತಾರೆ, ನೆಕ್ಸ್ಟ್ ಇನ್ನೊಂದು ಏನು ಒಳ್ಳೆ ಕ್ಯಾರೆಕ್ಟರ್ ಅವ್ರದ್ದು ಅಂದರೆ ಯಾರೇ ಆಗಲಿ ಅವರು ಬೇರೆ ಜನಗಳದ್ದು ಏನೇ ಆಗಲೂ ಬೇಗನೆ ಅವರು ಇದು ಮಾಡಿಬಿಡ್ತಾರೆ, ಕ್ಷಮಿಸ್ಬಿಡ್ತಾರೆ. ಏನೇ ಒಂದಿಷ್ಟು ಮಿಸ್ಟೇಕ್ ಮಾಡಿದ್ರು ಏನು, ಅವರು ತುಂಬಾ ಇಂಡಿವಿಜುವಾಲಿಟಿ ಇರುತ್ತೆ ಅವ್ರಿಗೆ. ಯಾವ್ದಾರ ಅವರು ಆ ಜನಗಳಿಗೆ ಪರ್ಪಸ್ ಇದೆ ಅಂತಂದ್ರೆ ಅಂಥ ಜನಗಳು ಯುನೀಕ್ನೆಸ್ ಎಲ್ಲ ನೋಡ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಪರವಾಗಿಲ್ಲ ಏನಾದರೂ ಒಂದು ಸಣ್ಣ ಮಿಸ್ಟೇಕ್ಸ್ ಮಾಡಿದ್ರು ನಾವು ಕ್ಷಮಿಸೋಣ ಅಂದ್ಬಿಟ್ಟು ಅವರು ಕ್ಷಮಿಸ್ತಾರೆ. ಆ ಥರ ನೇಚರ್ ಇದೆ ಈ ಸಿಂಹರಾಶಿಯವರಿಗೆ. ಸೊ ಇವ್ರಿಗೆ ಹ್ಯುಮ್ಯಾನಿಟಿ ಅಂತ ಏನು ಹೇಳ್ತೀವಿ, ಮನುಷ್ಯತ್ವ ತುಂಬ ಚೆನ್ನಾಗಿರುತ್ತೆ ಇವ್ರಿಗೆ. ಇವರು ಮನುಷ್ಯತ್ವ, ಹ್ಯುಮ್ಯಾನಿಟಿನ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಇವ್ರಿಗೆ ತುಂಬ ಸಿಂಪತಿ, ಕರುಣಾಮಯಿಗಳು. ಸಿಂಹರಾಶಿಯಲ್ಲಿ ಹುಟ್ಟಿದರು ಕರುಣಾಮಯಿಗಳು, ಮತ್ತು ತುಂಬ ಜನರಸ್ ಆಗಿರ್ತಾರೆ. ಜನರಾಸಿಟಿ. ಸೊ ಯಾರಾದರೂ ಒಂದಿಷ್ಟು ಫಾಲ್ಟ್ ಸಣ್ಣ ತಪ್ಪು ಮಾಡಿದ್ರು ಅವ್ರು ಕ್ಷಮಿಸ್ಬಿಡ್ತಾರೆ. ಆ ಥರ ಜನರಾಸಿಟಿ ಇರುತ್ತೆ, ತುಂಬ ಜನರಸ್ ಆಗಿರ್ತಾರೆ ಇವರು. ಸೊ ಹಾಗೆಯೇ ಯಾರೇ ಒಂದು ಸ್ನೇಹ ಮಾಡಿದ್ರೆ ತುಂಬ ಲಾಯಲ್ಟಿ ಇದು ಮಾಡ್ತಾರೆ ಅವರು, ಲಾಯಲ್ ಆಗಿರ್ತಾರೆ ಎಲ್ಲ ಫ್ರೆಂಡ್ಸ್ಗೆ. ಸೊ 1000 ಜನ ಶತ್ರುಗಳು ಬರಲಿ ಅವ್ರ ಎಗೇನ್ಸ್ಟ್, ಅವ್ರ ಸ್ನೇಹಿತನ ಎದುರುಗಡೆ ಏನೇ ಅಪೋಸಿಷನ್ ಬಂದರೂ ಇದು ಮಾಡಿದ್ರು ಅವರು ನಿಲ್ತಾರೆ ಅವ್ರಿಗೋಸ್ಕರ.
ಅವ್ರಿಗೋಸ್ಕರ ಅವರು ಸಪೋರ್ಟ್ ಮಾಡ್ತಾರೆ, ಅವರನ್ನು ಸಪೋರ್ಟ್ ಮಾಡ್ತಾರೆ ಅಂತ ಒಳ್ಳೆ ಲಾಯಲ್ಟಿ ಅದೆಲ್ಲ ಇದೆ ಅವ್ರಿಗೆ. ಸೊ ಅವ್ರಿಗೆ ಡಿಸ್ಲಾಯಲ್ಟಿ ಮತ್ತು ಡಿಸೀಟ್, ಮೋಸ ಮಾಡೋರು ಮತ್ತು ಲಾಯಲ್ಟಿ ತೋರಿಸ್ದಲೇ ಇರೋರು ಅವ್ರಿಗೆ ಇದು ಡೀಲ್ ಬ್ರೇಕರ್ ಅಂತ ಏನು ಹೇಳ್ತೀವೋ ಹಾಗೆ. ಸೊ ಅವ್ರಿಗೆ ಮನಸ್ಸು ಹರ್ಟ್ ಆಗಿಬಿಡುತ್ತೆ, ಅವ್ರ ಮನಸ್ಸು ಬ್ರೇಕ್ ಆಗುತ್ತೆ, ಹಾರ್ಟ್ ಬ್ರೇಕ್ ಆಗುತ್ತೆ. ಅವ್ರು ಯಾರು ಹೀಗೆ ಅಂತ ತುಂಬ ಫ್ರೆಂಡ್ ಅಂದ್ಕೊಂಡು ಅವರು ಲಾಯಲ್ಟಿ ತೋರಿಸ್ಲಿಲ್ಲ, ಫ್ರೆಂಡ್ ಅಂದ್ಕೊಂಡು ಅವರು ಮೋಸ ಮಾಡಿದ್ರು ಅಂದರೆ ಅವ್ರಿಗೆ ಬೇಜಾರಾಗುತ್ತೆ. ಆ ಬೇಜಾರಷ್ಟೇ ಅಲ್ಲ, ತುಂಬ ದೊಡ್ಡದಾಗಿ ಅವ್ರಿಗೆ ಆಘಾತ ಆಗುತ್ತೆ. ಈಗ ಹೇಳಿದಾಗೆ ಅವ್ರು ತುಂಬಾ ಸಿನ್ಸಿಯರ್, ಆನೆಸ್ಟ್ ಆಗಿರ್ತಾರೆ ಮತ್ತು ಟ್ರೂತ್ಫುಲ್ ಆಗಿರ್ತಾರೆ. ಅವ್ರಿಗೆ ತುಂಬಾ ಇದು ಇರುತ್ತೆ, ನಿಜವಾಗಿ ನಿಜದ ಕಡೆ ಅವರು ಇದು ಮಾಡ್ತಾರೆ. ಹಾಗೆ ಅವರು ತುಂಬ ಟ್ರೂತ್ಫುಲ್ ಆಗಿರ್ತಾರೆ, ಅಂದರೆ ಸತ್ಯವಂತರಾಗಿರ್ತಾರೆ. ಸೊ ಅದರಿಂದ ಏನಾಗುತ್ತೆ, ಅವ್ರಿಗೇನಾರ ಮೋಸ ಹೋಯಿತು, ಯಾರಾದರೂ ಮೋಸ ಮಾಡಿದ್ರು ಅಂದರೆ ಏನಾಗುತ್ತೆ, ತುಂಬಾ ನಾನು ಹೇಳಿದ್ರೆ ಆಘಾತ ಆಗುತ್ತೆ. ಆಮೇಲೆ ಅದು ಬಿಟ್ಟರ್ನೆಸ್, ಒಂದು ಕಹಿತನ ಬಂದುಬಿಡುತ್ತೆ. ಓವರಾಲ್ ತುಂಬಾ ಓವರ್ ಕ್ರಿಟಿಕಲ್ ಆಗಿಬಿಡ್ತಾರೆ, ಬೇರೆಯವ್ರ ಬಗ್ಗೆ ಜಾಸ್ತಿ ಕ್ರಿಟಿಸೈಸ್ ಮಾಡೋಕ್ಕೆ ಹೋಗ್ತಾರೆ. ಏಕೆಂದರೆ ಅವ್ರಿಗೆ ಈ ಎಕ್ಸ್ಪೀರಿಯೆನ್ಸು ಚೆನ್ನಾಗಾಗಲ್ಲ. ಸೊ ಯಾರನ್ನಾರ ನಂಬಿಬಿಟ್ಟು ಅವರು ವಾಪಸ್ಸು ಮೋಸ ಮಾಡಿದ್ರೆ ಅವ್ರಿಗೆ ತುಂಬಾ ಇದಾಗ್ತಾರೆ, ಡಿಸ್ಹಾರ್ಟನ್ ಆಗ್ತಾರೆ. ಹಾಗೆ ಅವರು ತುಂಬ ಬಿಟರ್ನೆಸ್ಸು ಬಂದುಬಿಡುತ್ತೆ. ಆಮೇಲೆ ಇನ್ನೊಂದು ತುಂಬ ಒಳ್ಳೆಯದು ಅವ್ರದ್ದು ಏನಂತ ಹೇಳಿದ್ರೆ, ತುಂಬ ಲಕ್ಕಿ ಅವರು. ಏನು ಅಂದರೆ ಮನಿ ಮ್ಯಾಟರ್ಸ್ ಅಂತ ಏನು ಹೇಳ್ತೀವಿ, ದುಡ್ಡಿನ ವಿಷಯದಲ್ಲಿ ತುಂಬ ಲಕ್ಕಿ ಅವರು. ಫೈನಾನ್ಷಿಯಲಿ ತುಂಬ ಚೆನ್ನಾಗಿ ಸಿಗುತ್ತೆ ಅವ್ರಿಗೆ, ಅಟ್ರ್ಯಾಕ್ಟ್ ಮಾಡ್ತಾರೆ ಅವರು, ದುಡ್ಡನ್ನ ಅಬಂಡೆನ್ಸ್ನ ಅಟ್ರ್ಯಾಕ್ಟ್ ಮಾಡ್ತಾರೆ. ಸೊ ಏನಂತ ಹೇಳಿದ್ರೆ, ಅವರಿಗೆ ಸಿಕ್ಕುತ್ತೆ ದುಡ್ಡೆಲ್ಲ ಸಿಕ್ಕುತ್ತೆ. ಬಟ್ ಅವರಿಗೆ ಯಾವುದಕ್ಕೆ ಕ್ರೇವಿಂಗ್ ಇರುತ್ತೆ, ಪ್ರೀತಿ. ದುಡ್ಡಿಗಿಂತ ಜಾಸ್ತಿ ಅವರಿಗೆ ಪ್ರೀತಿ ಬೇಕಾಗಿರುತ್ತೆ. ಸೊ ಬಟ್ ರೇರಾಗಿ ಪ್ರೀತಿ, ಅವ್ರಿಗೆ ನಿಜವಾದ ಪ್ರೀತಿ, ಅಪ್ಪಟ ಪ್ರೀತಿ ಅನ್ನೋದು ತುಂಬ ರೇರಾಗಿ ಸಿಕ್ಕುತ್ತೆ. ಬಟ್ ದುಡ್ಡು ಈಸಿಯಾಗಿ ಸಿಕ್ಕುತ್ತೆ ಅವ್ರಿಗೆ. ಬಟ್ ಪ್ರೀತಿ ಅನ್ನೋದು ತುಂಬಾ ಕಷ್ಟ ಅವ್ರಿಗೆ ಪ್ರೀತಿ ಸಿಕ್ಕೋದು. ಹಾಗೆ ಅವ್ರಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಚೆನ್ನಾಗಿರುತ್ತೆ. ಅವರು ಬೇರೆಯವ್ರನ್ನ ಇನ್ಸ್ಪೈರ್ ಮಾಡೋಕ್ಕೆ ಸ್ಫೂರ್ತಿ ಮಾಡ್ತಾರೆ, ಚೆನ್ನಾಗಿ ಸ್ಫೂರ್ತಿ ತುಂಬೋದ್ರಲ್ಲಿ ಎಕ್ಸ್ಪರ್ಟ್ಸ್ ಅವರು. ಎಕ್ಸಾಂಪಲ್ ಆಗಿ ನೆಪೋಲಿಯನ್ ಕೂಡ ಈ ಸಿಂಹರಾಶಿ ಇದೇ ಸೈನಲ್ಲಿ ಹುಟ್ಟಿದವರು. ಸೊ ಅವರ ಜನಗಳು ಯಾರು ಫಾಲೋವರ್ಸ್ ಇರ್ತಾರಲ್ಲ ಅವ್ರನ್ನ ಚೆನ್ನಾಗಿ, ಈಗ ಫೈರ್ ಅಥವಾ ಡೆತ್ ಆ ಥರ ಯಾವುದೇ ಇದರಲ್ಲೂ ಕೂಡ ಅವರು ಮುನ್ನಡೆಸ್ಕೊಂಡು ಹೋಗ್ತಾರೆ. ಸೊ ಇಂಟೆನ್ಸ್ಲಿ ಅವ್ರಿಗೆ ತುಂಬಾ ಅವ್ರ ಬಗ್ಗೆ ಅವ್ರಿಗೆ ಹೆಮ್ಮೆ ಇರುತ್ತೆ, ನಾನು ಈ ಥರ ಮಾಡ್ತಾಯಿದ್ದೀನಿ ಅಂತ. ಅವ್ರು ಏನು ಕೆಲಸ ಮಾಡಿದ್ರೆ ಹೆಮ್ಮೆಯಿಂದ ಮಾಡ್ತಾರೆ. ಸೊ ಆದರೆ ಅವ್ರಿಗೆ ಏನಾಗುತ್ತೆ, ಸ್ವಭಾವದಲ್ಲಿ ಬೇಗನೆ ಅವ್ರಿಗೆ ಗಾಯ ಆಗಬಹುದು. ಸೊ ವೂಂಡ್ ಅಂತ ಹೇಳಿದ್ರೆ ಫಿಸಿಕಲ್ ಅಲ್ಲ. ಸೊ ಅವ್ರ ಸ್ವಭಾವ ಹೇಗೆ ಅಂತ ಹೇಳಿದ್ರೆ ಅವ್ರಿಗೆ ಆಘಾತ ಆಗುತ್ತೆ. ನಾನು ಹೇಳಿದ್ರೆ ಪದೇ ಹೇಳ್ತಾ ಇದ್ದೀನಿ, ಆಘಾತ ಆಗೋ ಚಾನ್ಸಸ್ ಇದೆ ಅಂತ. ಸೊ ಅವ್ರ ಸ್ವಭಾವ ಹೇಗೆ ಅಂದರೆ ಅವ್ರಿಗೆ ಆಘಾತ ಆಗೋ ಸ್ವಭಾವ ಇದೆ ಅವ್ರಿಗೆ. ಸೊ ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಅವರು ಎಕ್ಸ್ಟ್ರೀಮ್ಲಿ ಇಂಡಿಪೆಂಡೆಂಟ್ ನೇಚರ್, ಅವ್ರಿಗೆ ಸ್ವಾತಂತ್ರ್ಯ ಸ್ವಭಾವ, ಮನೋಭಾವನೆ ಇರುತ್ತೆ. ಆಮೇಲೆ ಯಾರಾದರೂ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಬಂದರೆ, ಯಾರಾದರೂ ಡಿಕ್ಟೇಟ್ ಮಾಡೋಕ್ಕೆ ಬಂದರೆ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಅವ್ರು ಏನು ಗೋಲ್ ಸೆಟ್ ಮಾಡ್ಕೊಂಡಿರ್ತಾರೆ, ಅವ್ರು ಒಂದೇ ಮನಸ್ಸಿಂದ ಸಿಂಗಲ್ ಫೋಕಸ್ಸಿಂದ ಅವರು ಇದನ್ನು ಫಾಲೋ ಮಾಡಿಬಿಟ್ಟು ಅವರು ಅಚೀವ್ ಮಾಡ್ತಾರೆ. ಏನೇ ಇದು ಬರಲಿ, ಅವ್ರು ಒಳ್ಳೆ ಪರ್ಪೋಸ್ ಇಟ್ಕೊಂಡು ಅದು ಒಂದು ನಾನು ಈ ಗೋಲ್ ಸೆಟ್ ಮಾಡ್ಕೊಂಡಿದ್ದೀನಿ, ನಾನು ಸಾಧನೆ ಮಾಡಬೇಕು, ಅಚೀವ್ ಮಾಡಬೇಕು ಅಂದರೆ, ಸೊ ಏನೇ ಇದು ಬಂದರೂ, ಆಪೋಸಿಷನ್ಸ್, ಆಬ್ಸ್ಟಕಲ್ಸ್ ಏನು ಬಂದರೂ, ಎಷ್ಟೇ ಡಿಫಿಕಲ್ಟಿ ಇದ್ದರೂ ಅದನ್ನು ಓವರ್ಕಮ್ ಮಾಡಿಬಿಟ್ಟು ಒಂದೇ ಇದರಿಂದ ಫೋಕಸ್ಸಿಂದ ಅವರು ಅಚೀವ್ ಮಾಡ್ತಾರೆ. ಸೊ ಅದು ಒಂದು ತುಂಬ ದೊಡ್ಡ ವಿಷಯ, ಒಳ್ಳೆ ಗುಣ ಇದೆ ಅವ್ರಿಗೆ. ಸೊ ಅವರು ಯಾರಾದರೂ ಎಂಪ್ಲಾಯ್ಮೆಂಟ್ ಮಾಡೋದಾದರೆ ಅಂಥವ್ರನ್ನ ಜಾಬಿಗೆ ತೊಗೊಳೋದಾದ್ರೆ ಈ ಸಿಂಹರಾಶಿ ಈ ಥರದವ್ರನ್ನ ತೊಗೊಂಡ್ರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಅವರು ಗೋಲ್ ಸೆಟ್ ಮಾಡಿಕೊಂಡು ಅಚೀವ್ ಮಾಡ್ತಾರೆ. 100% ಸಕ್ಸಸ್ ರೇಟ್ ಇರುತ್ತೆ. ಯಾಕಂದರೆ ಅವ್ರು ಏನೇ ಆಬ್ಸ್ಟಕಲ್ಸ್ ಇದ್ದರು, ಏನಿದು ಮಾಡಿದ್ರು ಅದು ಓವರ್ಕಮ್ ಮಾಡಿ ಅಚೀವ್ ಮಾಡೋದ್ರಿಂದ ಈ ಎಂಪ್ಲಾಯರ್ಸ್ಗೆ ಒಳ್ಳೆ ಕ್ಯಾಂಡಿಡೇಟ್ಸ್ ಇವರು. ಸೊ ಇನ್ನೊಂದು ಏನಂತ ಹೇಳಿದ್ರೆ, ಈ ರಾಶಿಯಲ್ಲಿ ಹುಟ್ಟಿದವ್ರಿಗೆ, ಈ ಸಿಂಹ ರಾಶಿ ಅಥವಾ ಆಗಸ್ಟಲ್ಲಿ ಹುಟ್ಟಿದವ್ರಿಗೆ ನೀವು ಆ್ಯಕ್ಟಿವ್ ಆಗಿ ಕೊಡಬೇಕು. ಗೋಲ್ಸ್ ಅದೆಲ್ಲ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿರ್ಬೇಕು. ಸೊ ಅಕಸ್ಮಾತ್ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿಲ್ಲ, ಪ್ಯಾಸಿವ್ ಆಗಿದ್ರು, ಏನು ಕೆಲಸ ಇಲ್ಲ ಇದ್ದರು ಅಂತ ಹೇಳಿದ್ರೆ ಅವ್ರು ಹತಾಶ ಆಗಿಬಿಡ್ತಾರೆ, ಡಿಸಪಾಯಿಂಟ್ ಆಗ್ತಾರೆ. ಆಮೇಲೆ ಹತಾಶ ಆಗ್ತಾರೆ ಅಂದರೆ ಬೋರ್ ಆಗಿಬಿಟ್ಟು ಕೆಲವು ಸಲ ರೋಗಗ್ರಸ್ತ ಸ್ಥಿತಿ ಕೂಡ, ಅಂದರೆ ರೋಗ ಬಂದಂಗೂ ಆಗುತ್ತೆ ಅವ್ರಿಗೆ, ಆ ಪರಿಸ್ಥಿತಿಗೂ ಬರ್ಬೋದು, ಸ್ಟ್ರೆಸ್ ಆಗ್ಬೋದು ಅವ್ರಿಗೆ. ಸೊ ಅದಕ್ಕೇ ಕೆಲವು ಸಲ ಏನು ಜಾಸ್ತಿ ಅವ್ರಿಗೆ ಇಷ್ಟ ಆಗಲಿದ್ದ ಕೆಲಸ ಕೊಟ್ಟರು ಅವ್ರಿಗೆ ಸ್ಟ್ರೆಸ್ ಆಗುತ್ತೆ. ಆಮೇಲೆ ಅವ್ರಿಗೆ ಇಷ್ಟವಿಲ್ಲದಿದ್ದ ಕೆಲಸ ಫೋರ್ಸ್ ಮಾಡಿದ್ರೂ ಅವ್ರಿಗೆ ಹತಾಶರಾಗ್ತಾರೆ, ಆಮೇಲೆ ಬೇಜಾರಾಗುತ್ತೆ. ಆಮೇಲೆ ಲಿಟ್ರಲಿ ಅವ್ರಿಗೆ ಫಿಸಿಕಲಿ ಕೂಡ ಅದು ಮ್ಯಾನಿಫೆಸ್ಟ್ ಆಗಿಬಿಡುತ್ತೆ, ಹುಷಾರು ತಪ್ಪಿಬಿಡ್ತಾರೆ. ಸೊ ಆ್ಯಸ್ ಎ ರೂಲ್ ಅವರು ತುಂಬ ಪೇಷಂಟ್ ಆಗಿರ್ತಾರೆ,
ಹಾಗೆ ಎಷ್ಟು ಸಫರಿಂಗ್ ಬಂದರೂ ಅದನ್ನು ಅವರು ಇದು ಮಾಡ್ತಾರೆ, ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಸಫರಿಂಗ್ ಬಂದರೂ ಅದನ್ನು ಓವರ್ಕಮ್ ಮಾಡಲಿಕ್ಕೆ ಏನು ಬೇಕೋ ಅದನ್ನು ಮಾಡ್ತಾರೆ. ಫೀನಿಕ್ಸ್ ಥರ ಇದರಿಂದ ಹೊರಗೆ ಬರ್ತಾರೆ ಅವರು. ಸೊ ಅವ್ರಿಗೆ ಇದೂ ಇಲ್ಲ, ಭಯ ಅನ್ನೋದಿಲ್ಲ, ಫಿಯರ್ಲೆಸ್ ಆಗಿರ್ತಾರೆ. ಆಮೇಲೆ ಏನಾದರೂ ಇದು ಆಯಿತು ಅಂದರು, ಸೋಲು ಬಂದ್ರೂ ಸೊ ಅಕ್ನಾಲೇಜ್ ಮಾಡಿಬಿಟ್ಟು ಮತ್ತೆ ನಾನು ಎದ್ದು ನನಗೇನು ಸೆಟ್ ಮಾಡ್ಕೊಂಡಿದ್ದೀನಿ ಗೋಲು ಅದನ್ನು ನಾನು ಸಕ್ಸಸ್ಫುಲ್ಲಾಗಿ ಅಚೀವ್ ಮಾಡಬೇಕು ಅನ್ನೋ ಒಂದು ಧೃತಿ ಇರುತ್ತಲ್ಲ, ಒಂದು ಧೈರ್ಯ ಇರುತ್ತೆ. ಅದನ್ನು ಇದು ಮಾಡಿಕೊಂಡು ಫೋಕಸ್ ಮಾಡ್ಕೊಂಡವರು ಅದನ್ನು ಸಾಧನೆ ಮಾಡೋ ಕಡೆ ಅವರು ಗಮನ ಹರಿಸ್ತಾರೆ. ನನಗೆ ಹಿಂಗಾಯ್ತಲ್ಲ ಅಂತ, ನನಗೆ ಡಿಫೀಟ್ ಆಯಿತು, ನನಗೆ ಸೋಲ್ ಬಂತು ಅಂತ ಅವ್ರು ಅದನ್ನೇ ಇದು ಮಾಡಿಕೊಂಡು ಕೂತ್ಕೊಳ್ಳೋದಿಲ್ಲ. ಸೊ ಇನ್ನೊಂದು ಏನಂತ ಹೇಳಿದ್ರೆ, ಅವ್ರಿಗೆ ಎನಿಮೀಸ್ ಹೇಗಾಗ್ತಾರೆ, ಯಾವ ಥರ ಶತ್ರುಗಳಾಗ್ತಾರೆ, ತುಂಬ ಅವರು ಫ್ರ್ಯಾಂಕಾಗಿ ಮನಸ್ಸಲ್ಲಿದ್ದೇನೆ ಸ್ಟ್ರೇಟ್ ಫಾರ್ವರ್ಡಾಗಿ ಮುಖದ ಮೇಲೆ ಹೇಳ್ತಾರೆ. ಈ ಸ್ವಭಾವದಿಂದ ಏನಾಗುತ್ತೆ, ತುಂಬ ಜನ ಶತ್ರುಗಳು ಹುಟ್ಕೋತಾರೆ. ಸೊ ಯಾಕೆಂದರೆ ಜನಗಳಿಗೆ ನೇರ ನುಡಿ ಹೇಳೋರಿಗೆ, ಮುಖದ ಮೇಲೆ ಇದು ಹೊಡೆದಂಗೆ ನಿಜನೇ ಹಾಗೆ ಹೇಳಿದ್ರೆ ಏನು ಇದು ಮಾಡ್ದಲೆ, ನೈಸಾಗಿ ಇದು ಮಾಡಿ ಹೇಳ್ದಲೆ, ಸೊ ಡೈರೆಕ್ಟ್ ಹಂಗೆ ಹೇಳಿದ್ರೆ ಇಷ್ಟ ಆಗಲ್ಲಲ್ಲ, ಅದಕ್ಕೇ ಅವ್ರಿಗೆ ಶತ್ರುಗಳು ಹುಟ್ಕೋತಾರೆ ಆ ನೇಚರಿಂದ. ಆಮೇಲೆ ತುಂಬಾ ಟೆನೆಸಿಟಿ ಇರುತ್ತೆ, ಅಂದರೆ ತುಂಬಾ ಇದು ಇರುತ್ತೆ ಅವ್ರಿಗೆ, ತುಂಬ ಡಿಟರ್ಮಿನೇಷನ್ನು, ದೃಢತೆ ಇರುತ್ತೆ, ಟೆನಾಸಿಟಿ ಇರುತ್ತೆ, ಅವ್ರಿಗೆ ಪವರ್ ಇರುತ್ತೆ, ತುಂಬ ಒಳ್ಳೆ ಪವರು. ಸೊ ಏನಾದರೂ ಒಂದು ಇದು ಮಾಡಬೇಕು ಅಂತ ಅವ್ರ ಪರ್ಪೋಸ್ ಇಟ್ಕೊಂಡ್ಬಿಟ್ರೆ ಅದನ್ನು ಸಾಧಿಸ್ತಾರೆ. ಹಾಗೆ ಇನ್ನೊಂದೇನೆಂದರೆ ಅವ್ರು ತುಂಬ ಡೇರಿಂಗ್ ಕೆಲಸಗಳನ್ನ ಮಾಡ್ತಾರೆ, ತುಂಬ ಅಡ್ವೆಂಚರಸ್, ಅವ್ರಿಗೆ ತುಂಬ ಅಟ್ರಾಕ್ಟ್ ಆಗ್ತಾರೆ. ಇನ್ಕ್ಲಿನೇಷನ್ ಅಂದರೆ ಅಡ್ವೆಂಚರಸ್ ಸ್ಪೋರ್ಟ್ಸು, ಅದಕ್ಕೆಲ್ಲ ಡೇರಿಂಗ್ ಆಗಿರ್ತಾರೆ. ತುಂಬ ಕಷ್ಟಕರವಾಗಿರೋದು, ತುಂಬ ಕಷ್ಟ ಅಂತ ನಾವು ಮಾಮೂಲಿ ಜನಗಳು ನಾವೇನು ಹೇಳ್ತೀವಿ ಅಂದರೆ ಜನರಲ್ ಆಗಿ ಏನು ಹೇಳ್ತೀವಿ ಅಂಥದ್ದನ್ನೆಲ್ಲ ಅಟೆಂಪ್ಟ್ ಮಾಡ್ತಾರೆ. ತುಂಬ ಡಿಫಿಕಲ್ಟ್ ಥಿಂಗ್ಸು, ಡೇರಿಂಗ್ ಥಿಂಗ್ಸ್ನ ಅವರು ಅಟೆಂಪ್ಟ್ ಮಾಡ್ತಾರೆ. ಅವರು ಏನಾಗ್ಬೋದು, ಗ್ರೇಟ್ ಸೋಲ್ಜರ್ಸ್ ಆಗ್ಬೋದು, ಲೀಡರ್ಸ್ ಆಗ್ತಾರೆ, ಎಸ್ಪೆಷಲಿ ಫೈನಾನ್ಷಿಯಲ್ ಇದರಲ್ಲಿ ಲೀಡರ್ಸ್ ಆಗ್ತಾರೆ. ಆಮೇಲೆ ಪಬ್ಲಿಕ್ ಇದರಲ್ಲಿ ಇರ್ತಾರೆ ಅವರು, ಲೀಡರ್ಸ್ ಆಗಿದ್ದರಿಂದ ಇದರಲ್ಲಿ ಪಬ್ಲಿಕ್ ಮೆನ್ ಆಗಿರ್ಬೋದು. ಈ ಆಗಸ್ಟ್ ಬಾರ್ನ್ಗಳೆಲ್ಲ ಈ ಒಳ್ಳೆ ಕ್ವಾಲಿಟೀಸ್ ಇದೆಲ್ಲ ಇರೋದ್ರಿಂದ ಅವರು ಇದರಲ್ಲಿ ಆಗ್ಬೋದು, ಅವರು ಒಳ್ಳೆ ಲೀಡರ್ಸ್ ಆಗ್ತಾರೆ. ಆ್ಯಸ್ ಎ ರೂಲ್ ಅವರು ಐಸೋಲೇಟೆಡ್ ಆಗಿ, ಆಮೇಲೆ ಲೋನ್ಲಿ ಲೈಫ್ ಲೀಡ್ ಮಾಡ್ತಾರೆ. ಏಕೆಂದರೆ ಅವ್ರು ಇದೆಲ್ಲ ಕ್ವಾಲಿಟೀಸ್ ಇರುತ್ತಲ್ಲ, ಫ್ರ್ಯಾಂಕ್ನೆಸ್ ಇರುತ್ತೆ, ಅದೆಲ್ಲ ಇರುತ್ತೆ. ಸೊ ಆ್ಯಕ್ಟಿವ್ ಆಗಿ ಅವ್ರು ಕೆಲಸ ಮಾಡ್ತಾ ಇಲ್ಲ, ಇನ್ವಾಲ್ವ್ಮೆಂಟ್ ಇಲ್ಲ, ಏನು ಪರ್ಪೋಸ್ ಇಲ್ಲ ಲೈಫಲ್ಲಿ ಅಂದರೆ ಅವ್ರು ತುಂಬ ಮೆಲಾಂಕಲಿ ಬಂದ್ಬಿಡುತ್ತೆ, ದುಃಖ ಬರುತ್ತೆ ಅವ್ರಿಗೆ, ದುಃಖಿಗಳಾಗ್ತಾರೆ ಅವರು. ತುಂಬಾ ಸ್ಯಾಡ್ನೆಸ್ ಇರುತ್ತೆ, ಆಮೇಲೆ ಬೇಜಾರಾಗ್ಬಿಟ್ಟು ಅವರು ಇದಕ್ಕೆ ಹೋಗೋ ಚಾನ್ಸಸ್ ಇದೆ. ಅವ್ರಿಗೆ ಯಾರ್ಯಾರು ಫ್ರೆಂಡ್ಸ್, ಆಗಸ್ಟ್ ಬಾರ್ನ್ನವ್ರಿಗೆ ಮಾರ್ಚ್ 21ರಿಂದ ಏಪ್ರಿಲ್ 19, 27, ಸೊ ಇರೋರು ತುಂಬ ಸ್ಟ್ರಾಂಗ್ ಫ್ರೆಂಡ್ಸ್ ಆಗ್ತಾರೆ. ಹಾಗೆ ಜಾನ್ವರಿ 21ರಿಂದ ಫೆಬ್ರವರಿ 18 ಮತ್ತು 28 ಇವರು ಕೂಡ ಫ್ರೆಂಡ್ಸ್ ಆಗ್ತಾರೆ. ನವೆಂಬರ್ 21ರಿಂದ ಡಿಸೆಂಬರ್ 20, 27 ಅವರು ಕೂಡ ಫ್ರೆಂಡ್ಸ್ ಆಗ್ತಾರೆ. ಹಾಗೆ 1, 10, 19 ಹಾಗೆ 28 ಇದೆಲ್ಲ ನಂಬರ್ 1 ಜನಗಳೇನಿದ್ದಾರೆ. ಸೊ ಇವರೆಲ್ಲನೂ ಕೂಡ ಅವರು ಚೆನ್ನಾಗಿ ಇನ್ಕ್ಲಿನೇಷನ್ ಇರುತ್ತೆ, ಫ್ರೆಂಡ್ಶಿಪ್ ಆಗೋ ಚಾನ್ಸಸ್ ಇದೆ. ಈ ನಂಬರ್ ಏನಿದೆ, ನಾ 1 ನಂಬರ್ ಪೀಪಲ್ ಏನಿದ್ರೆ ಅದು ನಂಬರು ಸೂರ್ಯನ ನಂಬರ್ ಅಲ್ವಾ. ಹಾಗಾಗಿ ಈ ಆಗಸ್ಟ್ ತಿಂಗಳದ್ದು ಸೂರ್ಯನ ಪೀರಿಯಡ್, ಅದು ಸೂರ್ಯನ ತಿಂಗಳು ಆಗಸ್ಟ್ ತಿಂಗಳು, ಲಿಯೋ ಇದೆಯಲ್ಲ ಅದು ಸೂರ್ಯ. ಹಾಗಾಗಿಬಿಟ್ಟು ನಂಬರ್ 1ನಲ್ಲಿ ಹುಟ್ಟಿದವರು ಯಾರಿದ್ದಾರೆ ಜನಗಳು, 1 ಇರ್ಬೋದು, 1, 10, 19, 28 ಅವರು ಕೂಡ ಇವ್ರಿಗೆ ಫ್ರೆಂಡ್ಸ್ ಆಗ್ತಾರೆ. ಆಗಸ್ಟ್ ತಿಂಗಳಲ್ಲಿ ಹುಟ್ಟಿದವರು ಅಥವಾ ಸಿಂಹರಾಶಿಯವರಿಗೆ ಫ್ರೆಂಡ್ಸ್ ಆಗ್ತಾರೆ. ಸೊ ಈಗ ಆರೋಗ್ಯದ ಕಡೆ ಬರೋಣ. ಆರೋಗ್ಯ ಹೇಗಿರುತ್ತೆ ಅವರು? ಅಫ್ಕೋರ್ಸ್ ಹಾರ್ಟ್ ರಿಲೇಟೆಡ್ ಇರುತ್ತೆ ಅವ್ರದ್ದು ಆರೋಗ್ಯ, ಹಾರ್ಟ್ ರಿಲೇಟೆಡ್ ಬರ್ಬೋದು, ಪ್ಯಾಲ್ಪಿಟೇಷನ್ಸ್ ಬರ್ಬೋದು, ಧಗ್ ಅಂತ ಹೇಳ್ತಾರೆ, ಅದು ಪ್ಯಾಲ್ಪಿಟೇಷನ್ಸ್, ಹಾರ್ಟ್ ಪ್ಯಾಲ್ಪಿಟೇಷನ್ಸ್ ಗೊತ್ತಲ್ಲ. ಇಲ್ಲಾಂದರೆ ಕಿವಿ ಅಥವಾ ತಲೆನಲ್ಲಿ ಪೇನ್ ಆಗ್ಬೋದು. ಇದೆಲ್ಲ ಅವರಿಗೆ ಆರೋಗ್ಯದ ಇಶ್ಯೂಸು. ಅವರಿಗೆ ಯಾವ ಕಲರ್ಸು ತುಂಬ ಒಳ್ಳೆಯದು, ಲಕ್ಕಿ ಕಲರ್ಸ್, ಫೇವರಬಲ್ ಕಲರ್ಸ್, ಶೇಡ್ಸು, ಯೆಲ್ಲೋ ಶೇಡ್ಸ್, ಆರೆಂಜ್ ಕಲರ್. ನಾನು ಹೇಳಿದ್ನಲ್ಲ, ಇವ್ರದ್ದು ಸೂರ್ಯ ಆಗಿರೋದ್ರಿಂದ ಇವರ ರೂಲರು, ಆಗಸ್ಟ್ ತಿಂಗಳಲ್ಲಿ ಹುಟ್ಟಿದವರು ರೂಲರ್ ಸೂರ್ಯ ಆಗಿರೋದ್ರಿಂದ ಅವ್ರಿಗೆ ಯೆಲ್ಲೋ, ಆರೆಂಜ್ ಅದು ಒಳ್ಳೆ ಕಲರ್ಸು, ಪೇಲ್ ಗ್ರೀನು, ವೈಟ್ ಕಲರು. ಸೊ ಇದೆಲ್ಲನೂ ಅವ್ರಿಗೆ ಒಳ್ಳೆ ಫೇವರಬಲ್ ಕಲರ್ಸು. ಅವರ ಫೇವರಬಲ್ ಸ್ಟೋನ್ಸ್ ಏನಂತ ಹೇಳಿದ್ರೆ ಟೋಪಾಸ್, ಆ್ಯಂಬರ್ ಮತ್ತು ರೂಬಿ, ಇದೆಲ್ಲನೂ
ಅವರ ಫೇವರೆಟ್, ಅವರಿಗೆ ಚೆನ್ನಾಗಿ ಲಕ್ಕಿ ಸ್ಟೋನ್ಸ್ ಅಂತ ಹೇಳ್ಬೋದು. ಸೊ ಇದೆಷ್ಟು ಆಗಸ್ಟ್ ತಿಂಗಳಲ್ಲಿ ಹುಟ್ಟಿದ ಎಲ್ಲರಿಗೂ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್, ಟ್ರೇಡ್ಸು, ಏನು ಇದು ಅಂತೆಲ್ಲ ನಾನು ಒಂದಿಷ್ಟು ಮುಖ್ಯವಾದ ವಿಷಯಗಳನ್ನೆಲ್ಲ ನಾನು ನಿಮಗೆ ಹೇಳಿದೆ, ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟೆ. ಸೊ ಇದು ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಡ್ತೀನಿ, ಇದರಿಂದ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ತನಕ ನೀವು ಕೇಳಿಸ್ಕೊಂಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಹಾಗೆಯೇ ನೀವು ಯಾವ ತಿಂಗಳಲ್ಲಿ ಹುಟ್ಟಿದ್ದೀರಾ ನನಗೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ. ಹಾಗೆ ನಿಮ್ಗೆ ಯಾರಾದರೂ ಆಗಸ್ಟ್ ತಿಂಗಳಲ್ಲಿ ಹುಟ್ಟಿರೋರು ಗೊತ್ತಿದ್ದಾರಾ, ಅಥವಾ ನೀವೇ ಆಗಸ್ಟ್ ತಿಂಗಳಲ್ಲಿ ಹುಟ್ಟಿದ್ದೀರಾ? ಆಗಸ್ಟ್ ತಿಂಗಳಲ್ಲಿ ಹುಟ್ಟಿದರೆ ನಿಮ್ಮದು ಆಗಸ್ಟ್ ತಿಂಗಳಲ್ಲಿ ಯಾವ ದಿನಾಂಕ ಅಂತ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಹಾಗೆಯೇ ಇದು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಮೊದಲನೇ ಬಾರಿಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ. ಹಾಗೆ ಹೀಗೇ ನಾನು ಈ ಸೀರೀಸಲ್ಲಿ ಎಲ್ಲ ತಿಂಗಳನ್ನು ಕವರ್ ಮಾಡ್ತೀನಿ, ಖಂಡಿತ ನೋಡ್ತಾ ಇರಿ. ನಿಮ್ಗೆ ಯಾರು ಗೊತ್ತಿರೋರು ಈ ತಿಂಗಳಲ್ಲಿ ಹುಟ್ಟಿದರೆ ಅದನ್ನು ಕೂಡ ತಿಳಿಸಿ. ಓಕೆ, ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲ ನಿಮ್ಮನ್ನೆಲ್ಲ ನೋಡ್ತೀನಿ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್.